Hi, hello, my dear learners. Welcome to Learning English for Future Generation YouTube channel. Today we are going to discuss about the parts of speeches. Parts of speech, there are 8 kinds of the parts of speech. Let's know the parts of speeches. ಈ ಒಂದು ವಿಡಿಯೋದ ಮುಖಾಂತರ ನೀವು ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನು ಒಂದು 5 ನಿಮಿಷಗಳಲ್ಲಿ ತುಂಬ ಈಸಿಯಾಗಿ ಕಲ್ತ್ಕೊಳ್ಬಹುದು. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಎಸ್, ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ನೋಡೋದಾದರೆ, ಪಾರ್ಟ್ಸ್ ಆಫ್ ಸ್ಪೀಚ್ ಡೆಫಿನೇಷನ್: ವರ್ಡ್ಸ್ ವಿಚ್ ಆರ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಇನ್ ಅ ಸ್ಪೀಚ್ ಆರ್ ರೈಟ್ ಆರ್ ಕಾಲ್ಡ್ ಅ ಪಾರ್ಟ್ಸ್ ಆಫ್ ಸ್ಪೀಚ್. ಭಾಷೆಯನ್ನು ಬಳಸುವಾಗ ಅಥವಾ ಬರೆಯುವಾಗ ಉಪಯೋಗವಾಗುವ ವಿವಿಧ ಅರ್ಥ ಕೊಡುವ ಶಬ್ದಗಳಿಗೆ ವಾಕ್ಯಾಂಗಗಳು ಎಂದು ನಾವು ಕನ್ನಡದಲ್ಲಿ ಕರೆಯುತ್ತೇವೆ. ಎಸ್, ಈ ವಾಕ್ಯಾಂಗಗಳಲ್ಲಿ 8 ವಿಧಗಳನ್ನು ನಾವು ನೋಡಬಹುದು. ಮೊದಲನೇದಾಗಿ ನೌನ್. ಇದರಲ್ಲಿ ಕೂಡ ತುಂಬ ವಿಧಗಳು ಬರ್ತವೆ. ಅದರಲ್ಲಿ ಸ್ಪೆಷಲ್ ಆಗಿ 8 ಬರ್ತವೆ. ಆ 8ಗಳನ್ನು ನಾನು ಮುಂದೆ ಬರುವಂಥ ಸ್ಲೈಡಲ್ಲಿ ಕೊಟ್ಟಿದ್ದೇನೆ, ನೋಡಿ. ಪ್ರನೌನ್ ಸರ್ವನಾಮಪದ, ವರ್ಬ್ ಕ್ರಿಯಾಪದ, ಆಡ್ವರ್ಬ್ ಕ್ರಿಯಾ ವಿಶೇಷಣ, ಅಡ್ಜೆಕ್ಟಿವ್ ವಿಶೇಷಣ, ಪ್ರಪೋಸಿಷನ್ ಪೂರ್ವಭಾವಿ, ಕಂಜಂಕ್ಷನ್ ಸಂಯೋಗ, ಇಂಟರ್ಜೆಕ್ಷನ್ ಪ್ರತಿಬಂಧ. ಎಸ್, ಈಗ ನಾವು ಈ ಒಂದು ಪಾರ್ಟ್ಸ್ ಆಫ್ ಸ್ಪೀಚನ್ನು ಒಂದು ಕಥೆಯ ಮುಖಾಂತರ ತಿಳ್ಕೊಳ್ಳೋಣ. ಎಸ್, ನೋಡ್ಕೊಳ್ಳಿ. ಗ್ರಾಮರ್ ಎನ್ನುವಂಥ ಒಂದು ಊರಿರ್ತದ. ಗ್ರಾಮರ್ ಎನ್ನುವಂಥ ಒಂದು ಊರಿರುತ್ತೆ. ಆ ಊರಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋದು ಒಂದು ಕುಟುಂಬ ಇರ್ತದ. ಆ ಕುಟುಂಬದಲ್ಲಿ ನೌನ್ ಮತ್ತು ವರ್ಬ್ ಅನ್ನೋರು ಇಬ್ಬರು ಗಂಡ ಮತ್ತು ಹೆಂಡತಿ ಇರ್ತಾರೆ. ಹಸ್ಬೆಂಡ್ ಆ್ಯಂಡ್ ವೈಫ್, ನೌನ್ ಮತ್ತು ವರ್ಬ್ ಅನ್ನೋರು. ಅವರಿಗೆ ಮುದ್ದಾದ 3 ಮಕ್ಕಳು ಇರ್ತಾರೆ. ಯಾರ್ಯಾರು ಅಂತಂದರೆ ಪ್ರನೌನ್, ಆಡ್ವರ್ಬ್, ಅಡ್ಜೆಕ್ಟಿವ್ ಅನ್ನೋರು. ಪ್ರನೌನ್ ಅನ್ನೋದು ಗಂಡು ಮಗಳು ಇರ್ತದೆ. ಆಡ್ವರ್ಬ್ ಮತ್ತು ಅಡ್ಜೆಕ್ಟಿವ್ ಅನ್ನೋರು ಹೆಣ್ಮಕ್ಳು ಇರ್ತಾರೆ. ಓಕೆ. ಪ್ರಪೋಸಿಷನ್ ಅನ್ನೋದು ಮತ್ತು ಕಂಜಂಕ್ಷನ್ ಅನ್ನೋದು ಅವೆರಡೂ ಕೂಡ ಅವರ ಮನೆಯಲ್ಲಿ ಕೆಲಸ ಮಾಡುವಂಥ ಕುಕ್ಕರ್ಸ್ ಆಗಿರ್ತಾರೆ. ಮನೆ ಕ್ಲೀನ್ ಮಾಡೋರು, ಕೆಲಸ ಮಾಡೋರು ಪ್ರಪೋಸಿಷನ್ ಮತ್ತು ಕಂಜಂಕ್ಷನ್ ಅನ್ನೋರು ಇರ್ತಾರೆ. ಇಂಟರ್ಜೆಕ್ಷನ್ ಏನಂತಂದರೆ ಅವರ ಒಂದು ಸಂಬಂಧಿಕನಾಗಿರ್ತಾನೆ, ಬೀಗರು. ಓಕೆ. ಈಗ ನಾವು ನೋಡೋದಾದರೆ ನೌನ್ನ ಕಾರ್ಯ ಏನಿರ್ತದೆ ಮನೆಯಲ್ಲಿ ಅಂತಂದರೆ, ಆ ಊರಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ನಾಮಕರಣ ಮಾಡುವಂಥದ್ದು, ಹೆಸರಿಡುವಂಥ ಕೆಲಸ ಯಾರ್ದಾಗಿರ್ತದ, ನೌನ್ ಕಾರ್ಯ ಆಗಿರ್ತದ. ಜೊತೆಗೆ ವರ್ಬ್ನ ಕೆಲಸ ಏನಾಗಿರ್ತದ ಅಂತಂದರೆ, ಮನೆಯ ಸಂಸಾರದ ಸಂಪೂರ್ಣವಾದ ಜವಾಬ್ದಾರಿಯನ್ನು ಯಾರು ಹೊತ್ಕೊಂಡಿರ್ತಾರ ಅಂತಂದರೆ ವರ್ಬ್ ಹೊತ್ಕೊಂಡಿರ್ತದ. ಸೊ ಪ್ರನೌನ್ನ ಕೆಲಸ ಏನು ಅಂತಂದರೆ, ಅವರಪ್ಪ ಮನೇಲಿ ಇದ್ದಾಗ ಆ ಮನೆಯ ಸಂಪೂರ್ಣವಾದ ಜವಾಬ್ದಾರಿಯನ್ನು ಆ ಪ್ರನೌನ್ ನೋಡ್ಕೊಳ್ತಿರ್ತಾನ. ಅಡ್ವರ್ಬ್ ಏನಂತಂದರೆ ಓನ್ಲಿ ಅವರ ಅಮ್ಮನನ್ನು ಹೊಗಳುವಂಥ ಕಾರ್ಯ ಅಡ್ವರ್ಬ್ ಮಾಡ್ತಿರ್ತದ, ಡಿಸ್ಕ್ರೈಬ್ ಅಬೌಟ್ ಅವರ್ ಮದರ್. ಅಡ್ಜೆಕ್ಟಿವ್ ಏನು ಮಾಡ್ತಿರ್ತದ ಅಂತಂದರೆ ಅವರ ಅಣ್ಣನನ್ನು ಮತ್ತು ಅವರ ಅಪ್ಪನನ್ನು ಹೊಗಳುವಂಥ ಕೆಲಸ ಅಡ್ಜೆಕ್ಟಿವ್ ಮಾಡ್ತಿರ್ತದ. ಪ್ರಪೋಸಿಷನ್ ಏನು ಮಾಡ್ತಿರ್ತದ ಅಂತಂದರೆ ಅವರ ಎಲ್ಲರ ಸಂಬಂಧವನ್ನು ಉತ್ತಮಪಡಿಸುವಂಥ ಕೆಲಸ ಅದು ಮಾಡ್ತಿರ್ತದ. ಕಂಜಂಕ್ಷನ್ ಏನಂತಂದರೆ ಅವರ ಮನೆಯಲ್ಲಿ ಯಾರಾದರೂ ಜಗಳ ಆಡಿದರೆ ಒಂದುಗೂಡಿಸುವಂಥ ಕೆಲಸ ಅದು ಮಾಡ್ತಿರ್ತದ. ಜೊತೆಗೆ ಇಂಟರ್ಜೆಕ್ಷನ್ ಏನಂತಂದರೆ ಅವರು ಸಂತೋಷದಲ್ಲಿದ್ದಾಗ ಮತ್ತು ದುಃಖದಲ್ಲಿದ್ದಾಗ ಮಾತ್ರ ಅವ್ರ ಮನೆಗೆ ಬಂದು ಹೋಗುವಂಥ ಕೆಲಸ ಇಂಟರ್ಜೆಕ್ಷನ್ ಮಾಡ್ತಿರ್ತದ. ಎಸ್, ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಅರ್ಥವಾಯಿತು ಅಂತ ನಾನು ಭಾವಿಸ್ತೀನಿ. ಅದೇ ರೀತಿಯಾಗಿ ಸೆಕೆಂಡ್ ಬರುವಂಥ ಸ್ಲೈಡಲ್ಲಿ ಎಲ್ಲದರ ಡೆಫಿನೇಷನನ್ನು ಕೊಟ್ಟಿದ್ದೀನಿ. ನಿಮಗೆ ಅರ್ಥವಾಗಿರೋದನ್ನು ನೋಟ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಸ್, ಈಗ ನೀವು ಕಥೆಯನ್ನು ಕೇಳಿದ್ರಲ್ಲ, ಆ ಕಥೆಯ ಮುಖಾಂತರ ಎಲ್ಲವುಗಳ ಡೆಫಿನೇಷನನ್ನು ನೋಡೋಣ. ಎಸ್, ಈಗ ನೋಡಿ. ನೌನ್ ಅಂತಂದರೆ ನೇಮ್ ಆಫ್ ದ ಪರ್ಸನ್, ಪ್ಲೇಸ್, ಥಿಂಗ್ಸ್, ಅನಿಮಲ್ಸ್ ನೇಮ್. ಅಂದರೆ ಊರಲ್ಲಿ ಎಲ್ಲರಿಗೂ ಕೂಡ ಹೆಸರಿಡುವಂಥ ಕಾರ್ಯ. ಇದರ ವಿಧಗಳನ್ನು ನೋಡ್ಕೊಳ್ಳಿ, 8 ವಿಧಗಳು. ಓಕೆ. ಪ್ರನೌನ್ ಇನ್ಸ್ಟೆಡ್ ಆಫ್ ದ ನೌನ್ ಅಂದರೆ ನಾಮಪದಗಳು ಬದಲಾಗಿ ಬಳಸುವಂಥದ್ದು. ಓಕೆ. ನೆಕ್ಸ್ಟ್ ಅಡ್ಜೆಕ್ಟಿವ್ ಏನಂತಂದರೆ ಡಿಸ್ಕ್ರೈಬ್ ನೌನ್ ಆ್ಯಂಡ್ ಪ್ರನೌನ್.
ಜೊತೆಗೆ ವರ್ಬ್ ಶೋಸ್ ಆನ್ ಆ್ಯಕ್ಷನ್, ರೀಡಿಂಗ್, ರೈಟಿಂಗ್, ಲುಕಿಂಗ್ ಆ್ಯಕ್ಷನ್ಸ್ಗಳು. ಜೊತೆಗೆ ಅಡ್ವರ್ಬ್ ಇದೇನು ಮಾಡ್ತಿರ್ತದೆ ಅಂತಾರೆ, ಅವ್ರ ಅಮ್ಮನನ್ನು ಡಿಸ್ಕ್ರೈಬ್ ಮಾಡ್ತಿರ್ತದೆ. ಓಕೆ, ನೆಕ್ಸ್ಟ್ ಪ್ರೆಪೋಸಿಷನ್ ಎಲ್ಲವುಗಳ ಸಂಬಂಧವನ್ನು ಉತ್ತಮಪಡಿಸ್ತದ, ಅವುಗಳ ಲಿಸ್ಟನ್ನು ನೋಡಿ ನೋಟ್ ಮಾಡ್ಕೊಳ್ಬೇಕು. ಜೊತೆಗೆ ಕಂಜಂಕ್ಷನ್ ಯಾರಾದರೂ ಜಗಳ ಆಡಿದ್ರೆ ಅಂದರೆ ಕಂಬೈನ್ ದ ವರ್ಡ್ಸ್ ಅಂದರೆ ಒಟ್ಟುಗೂಡಿಸುವಂಥದ್ದು ಕೆಲಸ ಮಾಡ್ತದ, ಇವುಗಳನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಇಂಟರ್ಜೆಕ್ಷನ್ ಅಂದರೆ ಇಟ್ಸ್ ಕಮ್ಸ್ ಅ ಸಡನ್ ಫೀಲಿಂಗ್, ಎಮೋಷನ್ಸ್, ಇಟ್ಸ್ ಕಾಲ್ಡ್. ಇಂಟರ್ಜೆಕ್ಷನ್ ಲಿಸ್ಟ್ ಕೂಡ ಕೊಟ್ಟಿದ್ದೀನಿ, ನೋಟ್ ಮಾಡ್ಕೊಳ್ಳಿ. ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.